ಜಗತ್ತಿನಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿ ಸಿಗುವ ಆಸ್ತಿ ಯಾವುದು? ಹಣನ, ಪ್ರತಿಭೆನ, ಅದೃಷ್ಟನ? ಅಲ್ಲ, ಸಮಯ. ಬಡವನಾಗಿರ್ಲಿ, ಶ್ರೀಮಂತನಾಗಿರ್ಲಿ, ಯಾರೇ ಆಗಿರ್ಲಿ, ಪ್ರತಿದಿನ 24 ಗಂಟೆಗಳೇ. ವ್ಯತ್ಯಾಸ ಒಂದೇ, ಆ ಸಮಯವನ್ನ ಯಾರು ಹೇಗೆ ಬಳಸ್ತಾರೆ ಅನ್ನೋದು. ಆದ್ದರಿಂದ ಕಾಲಭೈರವನನ್ನ ಕೇವಲ ಉಗ್ರ ಸ್ವರೂಪಿಯಾಗಿ ನೋಡಬೇಡಿ. ಅವರು ಕಾಲ, ಶಿಸ್ತು, ವೇಗ, ಸಮಯ ಪಾಲನೆ ಮತ್ತು ವಿಳಂಬವನ್ನ ಜಯಿಸುವ ಶಕ್ತಿಯ ಪ್ರತೀಕ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಇವತ್ತು ಅನೇಕ ವ್ಯವಹಾರಗಳು ಹಣದ ಕೊರತೆಯಿಂದ ಸೋಲ್ತಾ ಇಲ್ಲ, ಸರಿಯಾದ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದ ಕಾರಣಕ್ಕೆ ಸೋಲ್ತಾ ಇದೆ. ಅದೇ ಲಾರ್ಡ್ ಕಾಲಭೈರವ ಮೈಂಡ್ ಸೆಟ್. ಸೊ ಕಾಲಭೈರವನಿಂದ ನಾವು ಕಲಿಯಬೇಕಾದ 5 ಅಂಶಗಳು. ಮೊದಲನೆಯದು, ಟೈಮ್ ಇಸ್ ಮೋರ್ ವ್ಯಾಲ್ಯೂಬಲ್ ದೆನ್ ಮನಿ. ಹಣ ಹೋದ್ರೆ ಮತ್ತೆ ಸಂಪಾದಿಸಬಹುದು, ಆದರೆ ಟೈಮ್ ಕಳೆದ್ರೆ ಅದನ್ನ ಜಗತ್ತಿನಲ್ಲಿ ಯಾರೂ ಮರಳಿ ಖರೀದಿಸಲು ಸಾಧ್ಯ ಇಲ್ಲ. 2, ಡಿಲೇ ಇಸ್ ದ ಸೈಲೆಂಟ್ ಕಿಲ್ಲರ್. ನಾಳೆ ನೋಡೋಣ, ನಂತರ ಮಾಡೋಣ, ಇನ್ನೂ ಸ್ವಲ್ಪ ಯೋಚನೆ ಮಾಡೋಣ. ಈ 3 ವಾಕ್ಯಗಳೇ ಸಾವಿರಾರು ಕಂಪನಿಗಳನ್ನ ಮುಚ್ಚಿಸಿವೆ. ವ್ಯವಹಾರದಲ್ಲಿ ವೇಗ ಇಲ್ದಿದ್ರೆ ಯಶಸ್ಸು ನಿಮಗಾಗಿ ಕಾಯೋದಿಲ್ಲ. 3, ಎಕ್ಸಿಕ್ಯೂಟ್ ಫಾಸ್ಟರ್ ದೆನ್ ಅದರ್ಸ್. ಒಳ್ಳೆಯ ಆಲೋಚನೆಗಳು ಅನೇಕರ ಬಳಿ ಇರುತ್ತೆ, ಆದರೆ ಅದ್ಭುತ ಅನುಷ್ಠಾನ ಕೆಲವರ ಬಳಿ ಮಾತ್ರ ಇರುತ್ತೆ. ಆಲೋಚನೆಗಳನ್ನ ಬೇಗ ಅನುಷ್ಠಾನಕ್ಕೆ ತರುವ ವ್ಯಕ್ತಿಯೇ ಗೆಲ್ತಾನೆ. 4, ರೆಸ್ಪೆಕ್ಟ್ ಡೆಡ್ಲೈನ್ಸ್ ಲೈಕ್ ಸೇಕ್ರೆಡ್ ಪ್ರಾಮಿಸ್. ಡೆಡ್ಲೈನ್ ಅಂದ್ರೆ ಒಂದು ದಿನಾಂಕ ಅಲ್ಲ, ಅದು ನಿಮ್ಮ ವಿಶ್ವಾಸಾರ್ಹತೆ. ಗ್ರಾಹಕರಿಗೆ ನೀವು ಕೊಟ್ಟ ಮಾತು, ತಂಡಕ್ಕೆ ಕೊಟ್ಟ ಮಾತು, ಸಮಯಕ್ಕೆ ಕೆಲಸ ಮುಗಿಸುವ ಕಂಪನಿಯೇ ಮಾರ್ಕೆಟ್ನಲ್ಲಿ ವಿಶ್ವಾಸವನ್ನ ಗಳಿಸುತ್ತೆ. 5, ಎವ್ರಿ ಮಿನಿಟ್ ಮಸ್ಟ್ ಕ್ರಿಯೇಟ್ ವ್ಯಾಲ್ಯೂ. ದಿನ ಮುಗಿಯುವಾಗ ನಿಮ್ಮನ್ನ ನೀವೇ ಕೇಳಿಕೊಳ್ಳಿ, ಇವತ್ತು ನನ್ನ 24 ಗಂಟೆಗಳು ನನ್ನ ಭವಿಷ್ಯವನ್ನ ಕಟ್ಟಿದ್ದೇವಾ ಅಥವಾ ನನ್ನ ಭವಿಷ್ಯವನ್ನ ವ್ಯರ್ಥ ಮಾಡಿದ್ದೇವಾ ಅಂತ. ಈ ಒಂದು ಪ್ರಶ್ನೆ ನಿಮ್ಮ ಜೀವನವನ್ನ ಬದಲಾಯಿಸಬಹುದು. ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಎಲನ್ ಮಸ್ಕ್. ಅವರು ದಿನವನ್ನ ನಿಮಿಷಗಳ ಲೆಕ್ಕಾಚಾರದಲ್ಲಿ ಯೋಚಿಸ್ತಾರೆ. ವೇಗ, ಕಾರ್ಯಗತಗೊಳಿಸುವಿಕೆ, ಸಮಯಕ್ಕೆ ನಿರ್ಧಾರ ಇವೇ ಅವರ ಕಂಪನಿಗಳ ಬೆಳವಣಿಗೆಯ ಪ್ರಮುಖ ಕಾರಣಗಳು. ನೆನ್ಪಿಟ್ಕೊಳ್ಳಿ, ಸಮಯ ನಿಮ್ಮನ್ನ ಎಂದಿಗೂ ತಡೆಯೋದಿಲ್ಲ, ನೀವೇ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದೀರಿ. ಲಾರ್ಡ್ ಕಾಲಭೈರವ ನಮ್ಗೆ ಹೇಳಿದ ಅತಿ ದೊಡ್ಡ ಪಾಠ ಏನ್ ಗೊತ್ತಾ? ಪ್ರತಿ ಗಂಟೆಗೆ ಮೌಲ್ಯ ನೀಡಿ, ಪ್ರತಿ ಅವಕಾಶವನ್ನ ಸರಿಯಾದ ಸಮಯದಲ್ಲಿ ಬಳಸಿಕೊಳ್ಳಿ. ಯಾಕಂದ್ರೆ ಹಣ ಕಳೆದುಕೊಂಡವನು ಮತ್ತೆ ಶ್ರೀಮಂತನಾಗಬಹುದು, ಆದರೆ ಟೈಮನ್ನ ಕಳೆದುಕೊಂಡವನು ಮತ್ತೆ ಸಮಯವನ್ನ ಗಳಿಸಲು ಸಾಧ್ಯವೇ ಇಲ್ಲ. ಇದೇ ಲಾರ್ಡ್ ಕಾಲಭೈರವ ಮೈಂಡ್ ಸೆಟ್. ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.